ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮೊನ್ನೆ ತಾನೇ ಪ್ರಮಾಣವಚನ ಸ್ವೀಕರಿಸಿದಂಥ ಸನ್ಮಾನ್ಯ ನಾಗೇಂದ್ರ ಅವರನ್ನ ನಾನು ಬಳ್ಳಾರಿ ಜಿಲ್ಲಾ ಬಣಜಿಗರ ಸಮಾಜದ ಪರವಾಗಿ ತುಂಬ ಹೃದಯದಿಂದ ಅಭಿನಂದಿಸುತ್ತೇನೆ. ಈ ಮೂಲಕ ಅವರಲ್ಲಿ ಮತ್ತು ಬಳ್ಳಾರಿ ಜಿಲ್ಲಾ ಮತ್ತು ಕೊಪ್ಪಳ ರಾಯಚೂರು ಭಾಗದ ಎಲ್ಲ ಜನಪ್ರತಿನಿಧಿಗಳು ಸರ್ಕಾರಿ ಅಧಿಕಾರಿಗಳಲ್ಲಿ ನನ್ನ ವಿನಂತಿ ಏನಂದರೆ, ಈಗಾಗಲೇ ಸುದೈವದಿಂದ ತುಂಗಭದ್ರಾ ಜಲಾಶಯಕ್ಕೆ ನೀರಿನ ಹರಿವು ಹೆಚ್ಚಾಗಿ ಇವತ್ತು ಈಗಾಗಲೇ 75 TMC ಮೀರಿ ಜಲಾಶಯದಲ್ಲಿ ಸಂಗ್ರಹಣೆ ಆಗಿದೆ. ಈಗಾಗಲೇ ಮಳೆಯ ಕೊರತೆಯಿಂದ ರೈತರು ತತ್ತರಿಸಿ ಹೋಗಿದ್ದಾರೆ. ಇವತ್ತೆಲ್ಲ ತಮ್ಮ ಜಮೀನುಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರು ನೀರಿನ ಅಭಾವದಿಂದ ಅವರಿಗೆ ಇದುವರೆಗೂ ತಮ್ಮ ಕೃಷಿ ಚಟುವಟಿಕೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಮೂಲಕ ನಾನು ಏನು ಒತ್ತಾಯಿಸ್ತಾ ಇದ್ದೇನೆಂದರೆ, ICC ತುಂಗಭದ್ರಾ ಜಲಾಶಯದ ICC ಮೀಟಿಂಗ್ ಕರೆದು ಅತ್ಯಂತ ಆದಷ್ಟು ಬೇಗನೆ ನಾಳೆ 1-2 ದಿನಗಳಲ್ಲೇ ಕಾಲುವೆಗಳಿಗೆ ನೀರು ಹರಿಸಬೇಕು. ಆ ಮೂಲಕ ರೈತರಿಗೆ ಸಹಕಾರ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಿದ್ದೇನೆ. ಈಗಾಗಲೇ ಕಳೆದ ಬೇಸಿಗೆ ಬೆಳೆ ಬೆಳೆದಿಲ್ಲ ರೈತರು. ಮುಂದಿನ ಬೇಸಿಗೆ ಬೆಳೆ ನಿಖರವಾಗಿಲ್ಲ, ಗೊತ್ತಿಲ್ಲ, ಅನಿಶ್ಚಿತತೆ ತಲೆದೂರಿದೆ. ಅದಕ್ಕಾಗಿ ಅಟ್ಲೀಸ್ಟ್ ಈ ಬೆಳೆನ ಅಲ್ಲಿ ರೈತರಿಗೆ 4 ರೂಪಾಯಿ ಕೈಗೆ ಎಟುಕುವಂಥ ಪರಿಸ್ಥಿತಿಯನ್ನು ನಮ್ಮ ಜನಪ್ರತಿನಿಧಿಗಳು ನಿರ್ಮಾಣ ಮಾಡಬೇಕು. ಯಾಕಂದರೆ ಲೇಟ್ ಆಗಿಬಿಟ್ರೆ ಅದು ರೈತರಿಗೂ ಉಪಯೋಗ ಆಗಲ್ಲ. ಭತ್ತದ ಬೆದೆ ಅಂದರೆ ಅದರ ಟೈಮು ಮೀರಿದ ಅದು ಇಳುವರಿ ಸರಿ ಬರೋಕ್ಕಲ್ಲ, ಹಾಕಿದ್ದ ಬಂಡವಾಳ ರೈತರಿಗೂ ನಷ್ಟ ಆಗುತ್ತೆ. ಈ ಎಲ್ಲ ದೃಷ್ಟಿ ಇಟ್ಕೊಂಡು ಆದಷ್ಟು ಬೇಗನೆ ರೈತರಿಗೆ ಸ್ಪಂದಿಸ್ಬೇಕು. ಒಂದು. ಎರಡನೇದು, ಬಳ್ಳಾರಿ ಜಿಲ್ಲಾ ಮಳೆಯ ಕೊರತೆಯಿಂದಾಗಿ ಬಳ್ಳಾರಿ ಜಿಲ್ಲೆಯನ್ನು ಬರ ಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಲೇಬೇಕಂತೇಳಿ ತಮ್ಮಲ್ಲಿ ಒತ್ತಾಯ ಮಾಡ್ತೇನೆ. ಮತ್ತು ಇವತ್ತು ಸಿರುಗುಪ್ಪ ಮತ್ತು ನದಿ ಪಾತ್ರದ ಹಳ್ಳಿಗಳಿಗೆ ಕುಡಿಯ ನೀರಿಂದ ತುಂಬ ಸಮಸ್ಯೆ ಉಂಟಾಗಿದೆ. ಈಗ ನೀರಿನ ಹರಿವು ಇಲ್ಲೇ ಇಲ್ಲ. ತುಂಗಭದ್ರಾ ನದಿಯಲ್ಲಿ ಪಕ್ಷಿ ಸಂಕುಲಕ್ಕೆ, ಪ್ರಾಣಿಗಳಿಗೆ ನೀರಿನ ಕೊರತೆ ತೀವ್ರ ಅಭಾವ ಉಂಟಾಗಿದೆ. ಆ ಮಾನವೀಯತೆಯ ದೃಷ್ಟಿಯಿಂದ ನದಿಗೂ ಸಹ ನೀರು ಹರಿಸ್ಬೇಕಂತೇಳಿ ಈ ಮೂಲಕ ಒತ್ತಾಯಿಸ್ತಿದ್ದೇನೆ. ಮತ್ತು ನಷ್ಟ ಹೊಂದಿದವರಿಗೆ ಬೆಳೆ ಪರಿಹಾರ ಕೊಡ್ಬೇಕಂತೇಳಿ ಒತ್ತಾಯ ಮಾಡ್ತಿದ್ದೀನಿ.